ಇನ್ ಬಿಟ್ವೀನ್ ಸರ್, ಈಗ ಪೊಲೀಸರು ಮನೆಯಲ್ಲಿ ಹೋಗಿ ಆಕೆ ಸ್ಟಡಿ ಟೇಬಲ್ ಎಲ್ಲ ಹುಡ್ಕೋ ಸಂದರ್ಭದಲ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಇದ್ದೇ ಇರಬೇಕು. ಪೊಲೀಸರು ಒಳಗ್ ಹೋಗ್ಬಿಟ್ಟು ಅವ್ರಿಗೆ ಯಾವ್ದೋ ಒಂದು ಬುಕ್ ಸಿಕ್ತು, ಅದ್ರಲ್ಲಿ ರ್ಯಾಂಡಮ್ ಆಗಿ ಪೇಪರ್ ಹರ್ಕೊಂಡ್ ಬಂದ್ರು, ಅದು ಚೀಟಿ ಫೋನ್ ನಂಬರ್ ಬರ್ದಿದ್ ಚೀಟಿ ಹಾಕಿದ್ರು ಅನ್ನೋದು ಒಂದು ವಾದ ಇದೆ. ಹಂಗೆ ಕುಟುಂಬಸ್ಥರ ಗಮನಕ್ಕೆ ಬರ್ದಲ್ಲೇ ಪೊಲೀಸರು ಚೀಟಿ ಹಾಕೋಕೆ ಸಾಧ್ಯ ಇದೆಯಾ? ಅಲ್ಲಿ ಚೀಟಿ ಹರಿದದ್ದು ಮನೆಯಲ್ಲಿ ಇವರು ಇದು ಮಾಡಿದ ಮೇಲೆ ಆ ಪುಸ್ತಕದಲ್ಲಿ 2 ನಂಬರ್ ಬರೆದಂತ ಚೀಟಿ ಇತ್ತು, ಆಯ್ತಾ? ಅದನ್ನ ಹರಿದದ್ದೇ ವಿಠಲಗೌಡ್ರು. ಕೇಸ್ ಫೈಲ್ ಅಲ್ಲಿ ಇದೆ, ಅದು ಫೋನ್ ನಂಬರ್ಗಳು ಯಾರು ಅಂತ ಹೇಳಿ ಕೇಸ್ ಫೈಲ್ ಅಲ್ಲಿ ಇದೆ, ಇಲ್ಲಂತ ಏನಿಲ್ಲ. ಆ ಚೀಟಿಯನ್ನು ಹರಿದದ್ದು ಅದು ವಿಠಲಗೌಡ ಕಿಸೆಯಲ್ಲಿತ್ತು. ಅವರ ಡೌಟ್ ಏನಂತ ಹೇಳಿದ್ರೆ, ಅದು ಸೌಜನ್ಯ ಬರೆದ ನಂಬರ್ಗಳು, ಅವರಿಗೆ ಏನಾದ್ರೂ ಇವಳು ಮಿಸ್ಸಿಂಗ್ ಆಗಿರೋದು ಗೊತ್ತಿರಬಹುದು ಅಂತ ಹೇಳಿ ಅದನ್ನು ವೆರಿಫೈ ಮಾಡ್ಲಿಕ್ಕೆ ಅಂತ ಹೇಳಿ ವಿಠಲಗೌಡರು ಏನು ತನಿಖೆ ದಿಕ್ಕು ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಆ ಚೀಟಿಯನ್ನು ಹರ್ಕೊಂಡು ಬಂದದ್ದಲ್ಲ. ಆ ಚೀಟಿಯನ್ನು ಪುಸ್ತಕದ ಪೇಜ್ ಅನ್ನು ಹರಿದು ಆ ನಂಬರ್ನ ಹರಿದು ಅವ್ರ ಜೋಬಲ್ಲಿ ಇಟ್ಕೊಂಡಿದ್ರು, ಆಯ್ತಾ? ಅದನ್ನು ಎನ್ಕ್ವೈರಿ ಮಾಡುವ ಅಂತ ಹೇಳಿ ಇಷ್ಟೇ ಆಗಿರೋದು. ಬಟ್ ಆ ಚೀಟಿ ಆಮೇಲೆ ಸೌಜನ್ಯ ಶವತ್ ಪಕ್ಕ ಸಿಗುತ್ತೆ, ಆಮೇಲೆ ಕೇಳ್ತೀನಿ. ರೈಟ್, ಪೊಲೀಸರು ಬಂದ್ರು, ಆ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ರು, ವಾಪಸ್ ಹೋದ್ರು. ಅದಾದ ನಂತರ ಈ ಗಲಾಟೆ ಯಾವಾಗ ಪ್ರಾರಂಭ ಆಗುತ್ತೆ? ಜನ ಗುಂಪಾಗಿ ಸೇರೋದು ಯಾವಾಗ? ಜನ ಗುಂಪಾಗಿ ಸೇರೋದು ಮರುದಿವಸ ಬೆಳಿಗ್ಗೆ 10ನೇ ತಾರೀಕಿಗೆ. ಆವತ್ತು ಒಂದು 10-15 ಹುಡುಗರು ಹುಡುಕಿದ್ದಾರೆ, 10-15 ಅಷ್ಟೇ, ಮತ್ತೆ 1000 ಮಂದಿ ಹುಡುಕಲಿಲ್ಲ. ಅವ್ರ ಕುಟುಂಬಸ್ಥರೇ ಹೇಳ್ತಿದ್ದಾರೆ, ಹೇಳ್ತಾರೆ. ಅಲ್ಲಿ ಇದ್ದದ್ದು ಈ ಯಾರು ಉದಯ ಜೈನ್ ಉಜಿರೆಯಿಂದ ರಿಕ್ಷಾದಲ್ಲಿ ಬರುವಾಗ 9:30 ಗಂಟೆ, ಯಕ್ಷಗಾನ ನೋಡಿ ಬರುವಾಗ 9:30 ಗಂಟೆ. ಆಗ ಅಲ್ಲಿದ್ದದ್ದು 6-7 ಮಂದಿ, ವಸಂತ ಅಂತಂದು ಕೆಲವರು ಹೆಸರುಗಳಿರುತ್ತೆ. 6-7 ಮಂದಿ ಇದ್ದದ್ದು, ಹುಡುಕ್ತಾ ಇದ್ರು. ಅಲ್ಲಿ ನಿಂತ್ಕೊಂಡಿದ್ರು ಮಾತಾಡ್ಕೊಂಡು ಅಷ್ಟೇ. ಕಾಡೊಳಗೆ ಹೋಗಿ ಹುಡುಕಲು ಇಲ್ಲ, ಏನೂ ಮಾಡ್ಲಿಲ್ಲ. ಬಟ್ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾರೆ, ನಾವು ಎಲ್ಲಾ ಪ್ರದೇಶ ಹುಡುಕಿದೀವಿ. ಯಾವ ಪ್ರದೇಶ ಹುಡುಕಿದ್ರೆ ಸೌಜನ್ಯ ಡೆಡ್ ಬಾಡಿ ಸಿಗ್ಬೇಕಿತ್ತು. ಆ ಪ್ರದೇಶದಲ್ಲಿ ಹುಡುಕಿದ್ರೆ ಸೌಜನ್ಯ ಡೆಡ್ ಬಾಡಿ ಸಿಗ್ಬೇಕಿತ್ತು, ಸಿಗ್ಲಿಲ್ಲ. ಇವರು ಹುಡುಕ್ಲಿಲ್ಲ ಅಷ್ಟೇ. ಅವರು ಏನು ಮಾಡಿದ್ದಾರೆ ಗೊತ್ತಾ? ರಸ್ತೆ ಬದಿಯಲ್ಲಿ ಉದ್ದಕ್ಕೆ ಹೋಗಿದ್ದಾರೆ, ಮತ್ತೆ ಆಚೆ ಈಚೆ ನಿಂತ್ಕೊಂಡು ಮಾತಾಡಿದ್ದಾರೆ ಏನಾಗಿರ್ಬೋದು ಅಂತ ಹೇಳಿ. ನೀವು ಅರೆಯದ ಹೆಣ್ಮಗಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕೂಡಲೇ ನೀವು ಕಾಡಲ್ಲಿ ಹುಡುಕ್ಲಿಕ್ಕೆ ಹೋಗ್ತೀರಾ? ಕಾಡಲ್ಲಿ ಹುಡುಕ್ಲಿಕ್ಕೆ ಹೋಗ್ತೀರಾ? ಇಲ್ಲಲ್ಲ, ಕಾಡಲ್ಲಿ ಹುಡುಕ್ಲಿಕ್ಕೆ ಹೋಗೋದಕ್ಕೆ ಎಲ್ಲಾದ್ರೂ ನೇಣು ಹಾಕೊಂಡದನ್ನು ನೋಡ್ಲಿಕ್ಕೆ. ಮತ್ತೆ ಅದಕ್ಕೆ ನೀವು ಹುಡ್ಕೊಂಡು ಹೋಗ್ತೀರಿ ಕಾಡಿಗೆ? ನಾಡಿಗೆ ಹೋಗ್ಬೇಕು, ಅವನು ಎಲ್ಲಾದ್ರೂ ಬಸ್ಸಲ್ಲಿ ಹೋದ್ಲ ಅಂತ ಹೇಳಿ. ಕಾಡಿಗೆ ಹೋಗುವುದು ನಿಮ್ಗೆ ಸಂಶಯ ಇರಬೇಕು, ಬೇರೆ ಏನಾದ್ರು ಕಾರಣ ಇದೆ ಅಂತ ಹೇಳಿ. ಅದು ಇಲ್ಲ ಇದ್ರೆ ನೀವು ಕಾಡಿಗೆ ಹುಡ್ಕೊಂಡು ಹೋಗುದಿಲ್ಲ, ನೀವು ನಾಡಿಗೆ ಹುಡ್ಕೊಂಡು ಹೋಗ್ತೀರಿ. ಇಲ್ಲಿ ಇವರು ಕಾಡಿಗೆ ಯಾಕೆ ಹುಡ್ಕೊಂಡು ಹೋಗ್ತಾರೆ? ನಾಡಿಗೆ ಹುಡ್ಕೊಂಡು ಹೋಗ್ಬೇಕಿತ್ತು. ನೂರಾರು ಜನ ಕಾಡೊಳಗೆ ಹುಡುಕಿದ್ದು ಇದೆಲ್ಲ ಸುಳ್ಳು ಅಂತ? ಎಲ್ಲ ಸುಳ್ಳು. ಇಲ್ಲ, ಮರುದಿವಸ ಬೆಳಿಗ್ಗೆ ಪೊಲೀಸರು ಕೂಡ ಇದ್ರ ಹುಡುಕಾಟ ನಡೆಸೋ? ಪೊಲೀಸರು ಬಂದಿದ್ದಾರೆ. ಅಲ್ಲಿ ಕೃಷ್ಣ ಅಂತ ಹೇಳಿ SB PC ಇದ್ದ, ಅವನು ರಾತ್ರಿ ಅಲ್ಲಿ ಬೈಕ್ ನಲ್ಲಿ ಓಡಾಡ್ತಾ ಇದ್ರು. ಅವರು ಎಲ್ಲಾದ್ರೂ ಬೇರೆ ಯಾರು ಎಲ್ಲಾರು ಹೋಗಿದ್ರೆ ಬರ್ಬೋದಾಗಿರ್ಬೋದು ಅಂತ ಹೇಳಿ ಸೂಕ್ಷ್ಮ ವಿಚಾರ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಪೊಲೀಸರು ಬಂದಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಮತ್ತೆ ರಾತ್ರಿ ಬಂದಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ವಿಷಯ ಗೊತ್ತಾದ ಕೂಡಲೇ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಮನೆಗೆ ಬಂದಿದ್ದಾರೆ, ಇವ್ರನ್ನೆಲ್ಲ ಮಾತಾಡಿದ್ದಾರೆ. ಯಾಕಂದ್ರೆ ಪೊಲೀಸರು ಆ ಸಂದರ್ಭದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿದ್ರೆ ನೀವು ಹಂಚಿಕೊಳ್ಳಿ ಅಂತ ಹೇಳಿ ಪೊಲೀಸರು ಮಾತಾಡ್ತಾರೆ. ಸರಿ, ಇವರಿಗೆ ಆ ಮಗುವಿನ ಬಗ್ಗೆ ಯಾವ ಸಂಶಯವೂ ಇರಲಿಲ್ಲ. ಅತ್ಯಂತ ಸಾಧು ಸ್ವಭಾವದ ಹೆಣ್ಮಗು, ಕಾಲೇಜಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಶಾಲೆಯಲ್ಲಿ ಅವರ ಪ್ರಿನ್ಸಿಪಾಲ್ ಅದನ್ನೇ ಹೇಳ್ತಾ ಇದ್ದದ್ದು, ಒಳ್ಳೆಯ ಗುಣನಡತೆ ಹೆಣ್ಣು ಮಗು ಅಂತ ಹೇಳಿ. ಅದರಿಂದ ಹೆಣ್ಣು ಮಗುವಿನ ಬಗ್ಗೆ ಯಾರಿಗೂ ಆ ಸಂಶಯ ಇರಲಿಲ್ಲ. ಸರಿ, ರಾತ್ರಿ ಎಲ್ಲ ಹುಡುಕಾಟ ನಡೆಸಿದ್ವಿ, ಕಾಡೊಳಗೆ ಹೋಗಿ ಅನ್ನೋದಂತೂ ಸುಳ್ಳು ನಿಮ್ ಪ್ರಕಾರ? ಸುಳ್ಳು. ಮರುದಿನ ಬೆಳಗ್ಗೆ ಏನಾಯ್ತು? ಮರುದಿವಸ ಬೆಳಿಗ್ಗೆ ಪುನಃ ಹುಡುಕಾಟ ಆರಂಭವಾಯ್ತು. ಮನೆಯವರು ಇವರು ಫೋಟೋ ತರ್ಲಿಕ್ಕೆ ಹೇಳಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ. ವಿಠಲಗೌಡರು ಮತ್ತು ಜಗದೀಶ್ ಬಂದ್ರು. ವಿಠಲಗೌಡರ ಹೆಂಡತಿದ್ದು ರಿಲೇಷನ್ ಏನೋ. ಜಗದೀಶ್ ಬಂದ್ರು. ಜಗದೀಶ್ ಬಂದಾಗ ಅವರು ಹೋಗಿ ಬೆಳ್ತಂಗಡಿಯಲ್ಲಿ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಅವಳು ಫೋಟೋ ಮಾಡಿ ಅಲ್ಲಿಂದ ಇವರು ಇಲ್ಲಿಗೆ ಬಂದ್ರು, ಪೊಲೀಸ್ ಸ್ಟೇಷನ್ ಅಲ್ಲ ಕಾಲೇಜಲ್ಲಿ ಒಂದು ಎನ್ಕ್ವೈರಿ ಮಾಡುವ ಅಂತ ಹೇಳಿ. ಫೋಟೋ ತಗೊಂಡು ಹೋಗಿ ಸ್ಟೇಷನ್ಗೆ ಕೊಟ್ಟು ಮತ್ತೆ ಕಾಲೇಜಿಗೆ ಎನ್ಕ್ವೈರಿ ಮಾಡಿ ಅಂತ ಬಂದ್ರು. ಎಷ್ಟೊಂದು 10-10:30 ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ್ರು. ಹೀಗೆ ಪ್ರಿನ್ಸಿಪಾಲ್ರು ಹೇಳಿದ್ರು ಒಳ್ಳೆ ಹುಡುಗಿ ಹಾಗೆ ಹೀಗೆ ಅಂತ ಹೇಳಿ. ಅಷ್ಟೊತ್ತಿಗೆ ಸರ್ ನಾನು 11-11:30 ಆಗಿತ್ತು. ಇವರಿಗೆ ಫೋನ್ ಬಂತು ಅಲ್ಲಿ
ಬಾಡಿ ಸಿಕ್ಕಿದೆ ಮಣ್ಣ ಸಂಕಲ ಕಾಲೇಜಲ್ಲಿ ಇರೋ ಸಂದರ್ಭದಲ್ಲಿ. ಅಲ್ಲಿ ಸಂದರ್ಭ ನೋಡಿ, ಬಾಡಿ ಸಿಕ್ಕಿದ್ದು 11:30 ನಂತರ ಮಣ್ಣ ಸಂಕದಲ್ಲಿ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯಿಂದ ಹುಡುಕ್ತಾ ಇದ್ರು. 4 ಗಂಟೆಯ ನಂತರ ಬಾಡಿ ಸಿಕ್ಕಿರೋದು. ರಸ್ತೆಯಿಂದ ಎಷ್ಟು ದೂರದಲ್ಲಿತ್ತು? ಕೇವಲ 15 ಫೀಟ್ ದೂರದಲ್ಲಿತ್ತು. ಹಗಲಲ್ಲೇ ಇವರಿಗೆ 4 ಗಂಟೆ ಆಗಿದೆ ಹುಡುಕ್ಲಿಕ್ಕೆ. ಹಗಲಲ್ಲಿ. ರಾತ್ರಿ ಎಲ್ಲಿ ಹುಡುಕಿದ್ದಾರೆ ಇವರು? ಈಗ ವಾದ ಮಧ್ಯರಾತ್ರಿ ತಂದೆ ಎಸ್ತಿದ್ರು ಕೂಡ 2 ಗಂಟೆ 3 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಸಿಗ್ಬೇಕಿತ್ತು. ಬೆಳಿಗ್ಗೆ 6 ಗಂಟೆಗೆ ಸಿಗ್ಬೇಕಿತ್ತಲ್ಲ. ಸರಿ, ಬೆಳಿಗ್ಗೆ 6 ಗಂಟೆಗೆ ಸಿಗ್ಲಿಲ್ಲಲ್ಲ ಇವರಿಗೆ ಅಂತ. ಹಾಗೆ ಇವರು ಸೀದಾ ವಿಠಲಗೌಡ್ರು, ಚಂದಪ್ಪ ಗೌಡ್ರು ಇಲ್ಲಿ ಧರ್ಮಸ್ಥಳಕ್ಕೆ ಹೋದ್ರು. ಧರ್ಮಸ್ಥಳಕ್ಕೆ ಹೋಗಿ ಕಾವದರ ಹತ್ರ ಹೇಳಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ ಮುಂಚೆ ಓಕೆ, ಇವರು ಇದನ್ನು ತಪ್ಪಿ ಹೇಳದೇ ಇರುವುದು ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಕಾವಂದರಿಗೆ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಸರಿ ಅರ್ಥ ಆಗತ್ತೆ, ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ, ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು, ಎಲ್ಲ ಓಕೆ. ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನ್ ಅನ್ಸುತ್ತೆ, ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ, ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರ್ಗೆ ಏನು ಉತ್ತರ ಇದೆ? ಕಾವಂದ್ರಲ್ಲಿ ಹೋದ್ರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ. ವಿಠಲಗೌಡರು ಹೋಟೆಲ್ ಮಾಡ್ಕೊಂಡಿರೋದು ಕಾವಂದರ ಬಿಲ್ಡಿಂಗ್ ಅಲ್ಲೆಲ್ಲ, ಧರ್ಮಸ್ಥಳದ ಬಿಲ್ಡಿಂಗ್ ಅಲ್ಲೇ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರಲ್ಲ. ಮತ್ತೆ ಪೂವಣಿಗೌಡರು ಆಗ್ಲಿ ಬಾಳುಗೌಡರು ಆಗ್ಲಿ ಕೆಲಸ ಮಾಡ್ತಿದ್ದದ್ದು ಧರ್ಮಸ್ಥಳದಲ್ಲಿ ಅಲ್ವಾ. ನಿಮ್ಗೆ ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅವ್ರು ಬೇರೆ ಅಲ್ಲ, ಅದೊಂದು ಹೆಡ್ ಆಫೀಸ್ ತರ. ನೀವು ಅಲ್ಲಿ ಹೋಗಿ ಹೇಳ್ಬೇಕು ಅಂತ ಹೇಳಿ. ಹಾಗೆ ಇವರು ಅಲ್ಲಿ ಹೋದ ಕೂಡಲೇ ಅವರು ಹೇಳಿದರೆ ಆಯ್ತು ನಾನು ಹೇಳ್ತೇನೆ, ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿಂದ ವಿಠಲಗೌಡರು ಮತ್ತು ಚಂದಪ್ಪ ಗೌಡರು ಸ್ಟೇಷನ್ಗೆ ಬಂದಿರೋದು. ಅದೇ ಅವರಿಗೆ ಜಗದೀಶನಿಗೆ ಫೋನ್ ಮಾಡಿದಾಗ ಇಲ್ಲ ನನಗೆ ಬರ್ಲಿಕ್ಕೆ ಆಗೋದು, ನನ್ನ ಮನೆಯಲ್ಲಿ ಒಬ್ಬನಿದ್ದೆ ಅಂತ ಹೇಳಿದಂತೆ. ಹೆಂಡತಿ ಡೆಲಿವರಿ ಆಗಿ 1 ತಿಂಗಳಾಗಿತ್ತು ಪಾಪ. ಅವ್ನು ಬರ್ಲಿಕ್ಕಾಗಲ್ಲ, ಕೇವಲ ಇವರಿಬ್ರು ಹೋದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ವಾದ ಇದೆ, ತಗೊಂಡ್ರ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಹೌದು, ಅದಕ್ಕೇನಾದ್ರೂ ದಾಖಲೆಗಳಿದೆಯಾ? ಪೊಲೀಸ್ ಸ್ಟೇಷನ್ಗೆ ಸುಮಾರು ಸಂಜೆ 7:30 ಗಂಟೆ ಹೊತ್ತಿಗೆ ಇವರು ಹೋಗಿದ್ದಾರೆ. ಆಯ್ತು ನಾಯ್ಕಂತಲ್ಲಿ ಹೆಡ್ ಕಾನ್ಸ್ಟೇಬಲ್ ಸ್ಟೇಷನ್ ಚಾರ್ಜ್. ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು ಯೋಗೀಶ್ ಸ್ಟೇಷನ್ ಅಲ್ಲಿ ಇರಲಿಲ್ಲ. ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು 4 ಕಳ್ಳರನ್ನು ಹಿಡ್ಕೊಂಡು ಮಧ್ಯಪ್ರದೇಶಕ್ಕೆ ಹೋಗಿದ್ರು ರಿಕವರಿಗೆ ಅಂತ. ಇಲ್ಲಿ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಚಾರ್ಜು ಸಹ ಸಬ್ ಇನ್ಸ್ಪೆಕ್ಟರ್ಗೆ ಇತ್ತು. ಸಾಮಾನ್ಯವಾಗಿ ಇದು ಮಿಸ್ಸಿಂಗ್ ಕೇಸ್ ಆದ್ರಿಂದ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ತನಿಖೆ ಆಗೋದ್ರಿಂದ ಇದರಲ್ಲಿ ಇನ್ಸ್ಪೆಕ್ಟರ್ನ ಪ್ರಶ್ನೆ ಬರುವುದಿಲ್ಲ. ಮಿಸ್ಸಿಂಗ್ ಕೇಸ್ ಅನ್ನು ಹೆಡ್ ಕಾನ್ಸ್ಟೇಬಲ್ ತಗೊಂಡಿದ್ದಾರೆ. ತಗೊಂಡಾಗ ಇವರು ಹೇಳಿದ್ದಾರೆ ಒಂದು 10 ಕಾಪಿ ಫೋಟೋ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಯಾವುದೇ ನೀವು ಮಿಸ್ಸಿಂಗ್ ಕೇಸ್ ಕೊಡುವುದಾದ್ರೆ ನೀವು 10 ಕಾಪಿ ಫೋಟೋ ಕೊಡಬೇಕು ಸ್ಟೇಷನ್ಗೆ. ಯಾಕಂದ್ರೆ ಅವರು ಅದನ್ನು ನೋಟಿಸ್ ಮಾಡಿ ಪಾಂಪ್ಲೆಂಟ್ ಮಾಡಿ ಪೇಪರಿಗೆ ಕೊಡುವಂಥದ್ದ, ಪಾಂಪ್ಲೆಟ್ ಸಾರ್ವಜನಿಕ ಸ್ಥಳದಲ್ಲಿ ಇದು ಮಾಡುವಂಥದ್ದು ಹೇಳಿದೆ. ಅದಕ್ಕೂ ಸಹ ಅವರು ಒಂದು ಇವ್ರ ಹತ್ರ ಪರ್ಮಿಷನ್ ತಗೊಳ್ತಾರೆ ಕಂಪ್ಲೇಂಟ್ ಹತ್ರ. ನಾವು ಈಗೀಗ ಮಾಡ್ತಾ ಇದ್ದೇವೆ, ಈ ಫೋಟೋವನ್ನು ಪತ್ರಿಕೆಗಳಿಗೆ ಸಮೂಹ ಮಾಧ್ಯಮಗಳಿಗೆ ಪ್ರಚಾರ ಮಾಡ್ತೇವೆ, ಒಪ್ಪಿಗೆ ಇದೆಯಾ ಅಂತ ಕೇಳಬೇಕು. ಒಪ್ಪಿಗೆ ಇಲ್ಲ ಅಂತ ಆದ್ರೆ ನೀವು ಫೋಟೋವನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ, ಬಿಡು. ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ ಆಯ್ತು ನಾಯಕ್ ಅವರು ತಗೊಂಡಿದ್ದಾರೆ. ತಗೊಂಡ ಮೇಲೆ ಇದು ಸಮಯ 8:30 ಗಂಟೆ ಹೊತ್ತಿಗೆ ಆಯ್ತಾ. ಹೆಗ್ಗಡೆ ಅವರು ಕಾವಂದ್ರೆ ಏನು ಮಾಡಿದ್ರು, ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಹೇಳಿದ್ರು ನಮ್ಮ ಕಾಲೇಜಿನ ಸ್ಟೂಡೆಂಟಿಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಇಮಿಡಿಯೇಟ್ ಒಂದು ಆಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ. ಹೋಮ್ ಮಿನಿಸ್ಟರ್ ಯಾರಿಗೆ ಮಾತಾಡ್ತಾರೆ? SP-ಗೆ ಮಾತಾಡ್ತಾರೆ. ಅಭಿಷೇಕ್ ಗೋಯಲ್ SP-ಗೆ ಮಾತಾಡಿದ್ದಾರೆ. SP ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಸರ್ ಅವ್ರು ಬಂದಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ FIR ಮಾಡಿದ್ದಾರೆ. ಇಲ್ಲ ಅಂತ FIR ಮಾಡಿ ಅಂತ ಹೇಳಿದ್ದಾರೆ SP. ಆವತ್ತು ರಾತ್ರಿ 10:30 ಗಂಟೆಗೆ ಐತು ನಾಯ್ಕ ಅವರು FIR ಮಾಡಿದ್ದಾರೆ. ಮಿಸ್ ಆದ ದಿನವೇ 9ನೇ ತಾರೀಕು ಮಿಸ್ಸಿಂಗ್ ಕೇಸ್ ಅಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆದ ಕೂಡಲೇ ಸಬ್ ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇವರ ಮನೆಗೆ ಹೋಗಿದ್ದಾರೆ. ಅವಳ ಸ್ಟಡಿ ಟೇಬಲ್ನ ಅಲ್ಲಿದ್ದ ಪುಸ್ತಕಗಳನ್ನ ಹುಡುಕಿದ್ದಾರೆ.
ಲೆಟರ್ ಗಿಟ್ರು ಅಂತದ್ದು ಏನಾದ್ರು ಇರ್ಬೋದು ಅಂತ ಹೇಳಿ ಮನೆಯಲ್ಲಿ ಗೊತ್ತಲ್ಲ ಅವರಿಗೆ. ಪೊಲೀಸರು ಹೋಗಿದ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳು ಬರ್ತಿದೆ. ಹೋಗಿದ್ರು, ಹೋದಾಗ ತಡೆದ್ರು, ಬಿಡ್ಲಿಲ್ಲ. ಇಲ್ಲ ಇಲ್ಲ ಆಕ್ಚುಲಿ ಏನಾಯ್ತು? ಪೊಲೀಸರು ಹೋಗಿದ್ರ? ಪೊಲೀಸರು ಮನೆಗೆ ಹೋಗಿದ್ದಾರೆ, ವಿಚಾರಿಸಿದ್ದಾರೆ. ಮತ್ತೆ ಅವಳು ಸ್ಟಡಿ ಟೇಬಲ್ ಇತ್ತು, ಅಲ್ಲಿದ್ದ ಪುಸ್ತಕಗಳನ್ನ ಅಲ್ಲಿ ಏನಾದ್ರು ಲೆಟರ್ ಗಿಟ್ರು ಏನು ಬರೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಹರೆಯದ ಹೆಣ್ಮಗಳು ಒಬ್ಳು ಮಿಸ್ಸಿಂಗ್ ಆಗಿ ಅದು ಅಂತ ಹೇಳಿದ ಕೂಡಲೇ ಸುರಿಗ ಸಂಶಯ ಬರುವುದೇ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಅದರಿಂದ ಅದನ್ನು ಸ್ಟಡಿ ಮಾಡಬೇಕು ಪೊಲೀಸರು. ಮಾಡಿದ್ದಾರೆ. ಪುನಃ ಸ್ಥಳಕ್ಕೆ ಬಂದರೆ ಅಷ್ಟೊತ್ತಿಗೆ 7-8 ಮಂದಿ ಅಲ್ಲಿ ಹುಡುಕಾಟ